ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಕಳೆದ ದಿವಸಗಳೆಲ್ಲ ನಮ್ಮ ಜೊತೆಯಲ್ಲಿದ್ದು ಆಶೀರ್ವಾದ ಮಾಡಿದಂತಹ ದೇವರ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅರಣ್ಯಕಾಂಡ 21ನೇ ಅಧ್ಯಾಯ 9ನೇ ವಾಕ್ಯ. ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ದೇವರ ವಾಕ್ಯವನ್ನು ಗಮನಿಸುವಾಗ ಇಸ್ರಾಯೇಲರು ಓರ್ ಬೆಟ್ಟದಿಂದ ಮುಂದೆ ಸಾಗುತ್ತಾ ಹೋಗ್ತಾ ಇರುವಾಗ ಅವರು ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನಮಗೆ ಬೇರೆ ಏನೂ ಇಲ್ಲ, ಇಲ್ಲಿ ಬರೀ ಒಳ್ಳೆಯ ಆಹಾರ ಇಲ್ಲ, ನೀರಿಲ್ಲ, ಈ ನಿಸ್ಸಾರವಾದ ಆಹಾರವನ್ನು ತಿಂದು ನಮಗೆ ಬೇಸರ ಆಯಿತು. ಮನ್ನದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದಂತಹ ಇವರು ಈಗ ನಿಸ್ಸಾರವಾದಂತಹ ಪ್ರಯೋಜನವಿಲ್ಲದಂಥ ಆಹಾರ ಎಂಬುದಾಗಿ ಅದನ್ನು ಅಸಡ್ಡೆ ಮಾಡ್ತಾ ಇದ್ದಾರೆ. ಅಸಡ್ಡೆ ಮಾಡಿ ಆ ಆಹಾರದ ಕುರಿತಾಗಿ ಮಾತನಾಡಿದಂತಹ ಅವರು ದೇವರಿಗೆ ವಿರುದ್ಧವಾಗಿ ಮಾತಾಡಿದಾಗ ದೇವರಿಗೆ ಬೇಸರ ಆಯಿತು, ದೇವರಿಗೆ ಕೋಪ ಆಯಿತು. ಕೋಪ ಆಗಿ 6ನೇ ವಾಕ್ಯದಲ್ಲಿ ಓದ್ತೇವೆ, ಹಾವುಗಳನ್ನು ಕಳಿಸ್ಕೊಟ್ರು ಅಥವಾ ಉರಿಮಂಡಲಗಳನ್ನು ಕಳಿಸ್ಬಿಟ್ರು. ಅದು ಕಚ್ಚಿದ್ರಿಂದ ಬಹು ಜನ ಸತ್ತೋಗ್ತಾರೆ. ಹಾವು ಬಂದುಬಿಡ್ತು, ಅವ್ರನ್ನ ಕಚ್ತಾ. ಯಾಕೆಂದರೆ ದೇವರು ಉರಿಮಂಡಲಗಳನ್ನು ಕಳಿಸ್ಬಿಟ್ರು. ಯಾಕೆಂದರೆ ಒಳ್ಳೆಯ ಆಹಾರವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಅವ್ರನ್ನ ಪರಿಪಾಲಿಸುತ್ತಾ ಅವರನ್ನು ಕಾನಾನ್ ದೇಶಕ್ಕೆ ನಡೆಸ್ತಾ ಇರುವಂತಹ ದೇವರಿಗೆ ವಿರುದ್ಧವಾಗಿ ಅವರು ಮಾತಾಡಿದಾಗ ದೇವರಿಗೆ ಕೋಪ ಆಗಿ ದೇವರು ಈ ಶಿಕ್ಷೆಯನ್ನು ಕೊಡ್ತಾರೆ. ಆಗ ಜನರಿಗೆ ಒಂದು ಪಶ್ಚಾತ್ತಾಪ ಆಗುತ್ತೆ. ಈ ಹಾವು ಬಂದು ಕಚ್ಚೋದಕ್ಕೆ ಕಾರಣ ಏನು? ದೇವರಿಗೆ ವಿರುದ್ಧವಾಗಿ ನಾವು ಮಾತಾಡಿದ್ರಿಂದಲೇ ಎಂಬುದಾಗಿ ಹೇಳಿ ಅವರು ಮೋಶೆ ಹತ್ರ ಬಂದು ಹೇಳ್ತಾ ಇದ್ದಾರೆ, ದಯವಿಟ್ಟು ನೀನು ಪ್ರಾರ್ಥನೆ ಮಾಡು, ಸ್ವಲ್ಪ ನಮ್ಮನ್ನು ಬಿಟ್ಟು ತೊಲಗಬೇಕು. ಅದರ ಅರ್ಥ 1-2 ಅಲ್ಲ ಬಂದಿರೋದು, ಬೇಕಾದಷ್ಟು ಬಂದು ಎಷ್ಟು ಸಾಯಿಸಿದ್ರೂ ಸಹ ಏನಾಗ್ತಾ ಇದೆ, ಮತ್ತೆ ಹಾವುಗಳು ಬರ್ತಾನೇ ಇದೆ. ಹಾಗಾಗಿ ಇವ್ರಿಗೆ ಗೊತ್ತಾಯಿತು, ಇದು ಅಕಸ್ಮಾತ್ತಾಗಿ ಬಂದಂತಹ ಹಾವುಗಳಲ್ಲ, ಇದು ದೇವರ ಶಿಕ್ಷೆ ಎಂಬುದಾಗಿ ಗೊತ್ತಾಗಿದ್ದರಿಂದ ಅವರು ದೇವರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡು ಎಂಬುದಾಗಿ ಮೋಶೆಗೆ ಹೇಳ್ತಾ ಇದ್ದಾರೆ. ಮೋಶೆ ಜನರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ಮೋಶೆಗೊಂದು ಆಜ್ಞೆಯನ್ನು ಕೊಡ್ತಾನೆ. ನೀನು ತಾಮ್ರದಿಂದ ಏನು ಮಾಡಬೇಕು, ಒಂದು ಸರ್ಪದ ಆಕಾರವನ್ನು ಮಾಡಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಯಾರ್ಯಾರು ಅಂದರೆ ಕಚ್ಚಿಸಿಕೊಂಡವರು ಆ ತಾಮ್ರದ ಸರ್ಪವನ್ನು ನೋಡಿದರೆ ಅವರು ಬದುಕೊಳ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗೆ ಮೋಶೆ ಏನು ಮಾಡ್ತಾನೆ, ಆ ಧ್ವಜಸ್ತಂಭದ ಮೇಲೆ ತಾಮ್ರದ ಸರ್ಪದ ಒಂದು ಆಕಾರವನ್ನು ಮಾಡಿಸಿ ಅದನ್ನು ಇಡಿಸ್ತಾನೆ. ಆವಾಗ ಅಲ್ಲಿ ನೋಡಿದವರು, ಅಲ್ಲಿ ಒಂದು ಸ್ಪಷ್ಟವಾಗಿ ಒಂದು ಮಾತು ನಾವು ನೋಡ್ತೇವೆ, ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಲಕ್ಷ್ಯವಿಟ್ಟು ನೋಡೋದು ಅಂದರೆ ಗಮನ ಕೊಟ್ಟು ನೋಡೋದು, ಅಥವಾ ನನಗೆ ಅದನ್ನು ನೋಡಿದ್ರೆ ಬಿಡುಗಡೆ ಆಗುತ್ತೆ ಎಂಬ ನಂಬಿಕೆಯಿಂದ ನೋಡೋದು. ಸುಮ್ಮನೆ ಏನೋ ಹೆಸರಿಗೆ ನೋಡಬೇಕು ಅಂತ ಹೇಳೋದು ನೋಡೋದಲ್ಲ. ಕೆಲವು ಟೈಮ್ಗಳಲ್ಲಿ ನಾವೇನು ಮಾಡ್ತೀವಿ, ಲಕ್ಷ್ಯವಿಟ್ಟು ನೋಡಬಹುದು, ನಾರ್ಮಲ್ ಆಗಿ ನೋಡ್ಬೋದು. ಲಕ್ಷ್ಯವಿಟ್ಟು ನೋಡೋದು ಅಂದರೆ ಅದರ ಮೇಲೆ ಗಮನ ಕೊಟ್ಟು ನೋಡೋದು. ಇಲ್ಲಿ ವಾಕ್ಯ ಹೇಳ್ತದೆ, ಈ ಜನ ಸರ್ಪವನ್ನು ನೋಡ್ತಾ ಇದ್ದಾರೆ. ಇದು ಪಾಳೆಯದಲ್ಲಿ ಎತ್ತರದಲ್ಲಿಟ್ಟಿದ್ದಾರೆ. ಎಲ್ಲೇ ಇದ್ದರೂ ಸಹ ಪಾಳೆಯದ ಯಾವ ಮೂಲೆಯಿಂದ ನೋಡಿದ್ರೂ ಸಹ ಏನಾಗುತ್ತೆ, ಅವರಿಗೆ ಬಿಡುಗಡೆ ಆಗುತ್ತೆ. ಆಗ ತಾಮ್ರದ ಸರ್ಪ ಇರೋದು ಸತ್ಯ. ನೋಡಬೇಕಾದವರು ಲಕ್ಷ್ಯ ಕೊಟ್ಟು ನೋಡಿದ್ರೆ ಮಾತ್ರ ಬದುಕಿಕೊಳ್ತಾರೆ. ಬೇರೆ ಕೆಲವರು ಒಂದು ವೇಳೆ ಹೇಳ್ಬೋದು, ಹಾವು ಕಚ್ಚಿಸ್ಕೊಂಡು ಇಲ್ಲಿ ನಾನು ಪರದಾಡ್ತಾ ಇದ್ದೀನಿ, ಇನ್ನು ಸರ್ಪವನ್ನು ನೋಡೋಕ್ಕೆ ಯಾಕೆ ಹೋಗ್ತಾರೆ? ಇಲ್ಲ, ನಾನು ನೋಡಲ್ಲ, ಅದನ್ನು ನೋಡಿದ್ರಿಂದ ಏನು ಪರಿಹಾರ ಆಗಲ್ಲ, ಬೇಗ ಹಾಸ್ಪಿಟ್ಲಿಗೆ ಹೋಗೋಣ, ಔಷಧಿ ಹಚ್ಕೊಳ್ಳೋಣ, ಅಥವಾ ಇನ್ನೇನಾದರೂ ಫಸ್ಟ್ ಏಡನ್ನು ಮಾಡೋಣ ಅಂತ ನೋಡಿದ್ರೆ ಅವರಿಗೆ ಬಿಡುಗಡೆ ಇಲ್ಲ. ಯಾರು ಲಕ್ಷ್ಯ ಕೊಟ್ಟು ನೋಡ್ತಾರೋ, ಬಿಡುಗಡೆ ಆಗುತ್ತೆ ಎಂಬ ನಂಬಿಕೆಯಿಂದ ನೋಡ್ತಾರೋ ಅವರಿಗೆ ಬಿಡುಗಡೆ ಆಗುತ್ತೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಈ ದಿವಸಗಳಲ್ಲಿ ಕರ್ತನ ಸನ್ನಿಧಾನದಲ್ಲಿ ಲಕ್ಷ್ಯ ಬಿಟ್ಟು ಆತನನ್ನು ನೋಡುವಂತಹ ವ್ಯಕ್ತಿಗಳಿಗೆ ಬಿಡುಗಡೆಯಾಗುತ್ತೆ. ಇದರ ಕುರಿತು ನಾವು ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ 14-15 ಓದ್ತೀವಿ. ಮೋಶೆ ಮರುಭೂಮಿಯಲ್ಲಿ ನಿಲ್ಲಿಸಿದಂತಹ ಸರ್ಪ,
ಧ್ವಜಸ್ತಂಭದ ಮೇಲೆ ನಿಂತಿದ್ದು ಅದು ಯಾವುದಕ್ಕೆ ನೆರಳಾಗಿತ್ತಂತೆ? ಕರ್ತನಾದ ಯೇಸುವಿನ ಶಿಲುಬೆಯ ಮರಣಕ್ಕೆ ನೆರಳಾಗಿತ್ತು. ಶಿಲುಬೆಯ ಮರಣದ ಆ ಶಿಲುಬೆಯಲ್ಲಿ ನಮಗೋಸ್ಕರ ಅನುಭವಿಸಿದಂಥ ವ್ಯಥೆಗಳನ್ನು ಯಾರು ನಂಬಿಕೆಯಿಂದ ನೋಡ್ತಾರೋ ಅವರಿಗೆ ರಕ್ಷಣೆ ಆಗುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಈ ದಿವಸ ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ಸಮಸ್ಯೆಗಳು ಬಂದಾಗ, ವೇದನೆಗಳು ಬಂದಾಗ ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ತೂಗಲ್ಪಟ್ಟಂತಹ, ಪ್ರಾಣ ಕೊಟ್ಟಂತಹ ಒಬ್ಬ ಯೇಸು ಇದ್ದಾನೆ. ಆ ಯೇಸುವನ್ನು ನಾವು ಲಕ್ಷ್ಯ ಬಿಟ್ಟು ನೋಡೋಣ. ಆ ಯೇಸುವನ್ನು ಲಕ್ಷ್ಯ ಬಿಟ್ಟು ನೋಡಿದ್ರೆ ಬಿಡುಗಡೆ ಇದೆ. ಅನೇಕರು ಯೇಸುವನ್ನು ನೋಡ್ತಾರೆ, ಬಿಡುಗಡೆ ಆಗ್ತಾ ಇಲ್ಲ. ಆದರೆ ನೋಡಿದವ್ರಿಗೆಲ್ಲರಿಗೂ ಬಿಡುಗಡೆ ಅಲ್ಲ. ನಂಬಿಕೆಯಿಂದ ನೋಡಿದವರಿಗೆ, ಲಕ್ಷ್ಯ ಕೊಟ್ಟು ನೋಡಿದವರಿಗೆ, ಅಲ್ಲಿಂದ ಬಿಡುಗಡೆ ಸಿಗುತ್ತೆ ಎಂಬ ನಂಬಿಕೆಯಿಂದ ನೋಡಿದವರಿಗೆ ಬಿಡುಗಡೆ ಆಗ್ತದೆ. ಈ ದಿವಸ ನಾನು ನೀವು ಕರ್ತನನ್ನು ನೋಡ್ತಾ ಇರೋದು ಯಾವ ರೀತಿಯಲ್ಲಿ? ಸುಮ್ಮನೆ ಹೆಸರಿಗೆ ನೋಡ್ತಾ ಇದ್ದೀವ? ಹೆಸರಿಗೆ ಆರಾಧನೆಗೆ ಹೋಗ್ತೀವ? ಹೆಸರಿಗೆ ವಾಕ್ಯ ಓದ್ತೀವ? ಅಥವಾ ಲಕ್ಷ್ಯ ಕೊಟ್ಟು ನೋಡ್ತಾ ಇದ್ದೀವ? ನನಗೆ ಅಲ್ಲಿಂದ ಮಾತ್ರ ಬಿಡುಗಡೆ ಅಂತ ನೋಡ್ತಾ ಇದ್ದೀವ? ಯಾರ್ಯಾರು ಲಕ್ಷ್ಯ ಕೊಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಹಾವಿಂದ ಕಚ್ಚಿಸ್ಕೊಂಡಿದ್ದು ಸತ್ಯನೇ. ಅನೇಕರು ಬಿದ್ದೋಗ್ತಾ ಇದ್ದಾರೆ, ಅನೇಕರು ಸತ್ತೋಗ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಕೆಲವರು ಪೂರ್ಣ ಸೌಖ್ಯ ಉಳ್ಳವರಾಗ್ತಾ ಇದ್ದಾರೆ, ಪೂರ್ಣ ಬಿಡುಗಡೆ ಆಗ್ತಾ ಇದೆ. ಪಕ್ಕದವರು ಅನೇಕರು ಕೇಳ್ತಾರೆ, ಅಯ್ಯೋ ಯಾವುದೇ ಹಾವು ಕಚ್ಚಿ ಪಕ್ಕದವನು ಸತ್ತೋಗಿದ್ದಾನೆ, ಪಕ್ಕದ ಮನೆ ಸತ್ತಿದ್ದಾನೆ, ಸೇಮ್ ಹಾವು ನಿನ್ನನ್ನು ಕಚ್ಚಿದ್ರೆ ನೀನು ಯಾಕೆ ಸತ್ತೋಗಿಲ್ಲ? ಇವನೊಂದು ಸಾಕ್ಷಿ ಹೇಳ್ತಾನೆ, ಕಾರಣ ನಾನು ಆ ತಾಮ್ರ ಸರ್ಪವನ್ನು ನೋಡಿದೆ, ನಾನು ಧ್ವಜಸ್ತಂಭದ ಮೇಲಿರುವಂಥ ಸರ್ಪವನ್ನು ನೋಡಿದೆ. ಈ ದಿವಸ ಕರ್ತನಲ್ಲಿ ಆಶ್ರಯಿಸಿ ಕರ್ತನನ್ನು ಲಕ್ಷ್ಯವಿಟ್ಟು ನೋಡುವಂತೆ ದೇವರು ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಸಾರಿ ನಮ್ಮನ್ನೇ ನಿನ್ನ ಹೆಸರು ಒಪ್ಪಿಸಿಕೊಡ್ತಾ ಇದ್ದೇವೆ. ನಿನ್ನನ್ನು ಲಕ್ಷ್ಯ ಬಿಟ್ಟು ನೋಡಿ ಬಿಡುಗಡೆಯನ್ನು, ಸೌಖ್ಯವನ್ನು ಹೊಂದಿಕೊಳ್ಳುವ ಹಾಗೆ ಕರ್ತನೆ ನೀ ನಮಗೆ ಸಹಾಯ ಮಾಡು. ನಿನ್ನ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರಲಿ ಕರ್ತನೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.